ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದ ಬಸ್ಸು ರಾತ್ರಿ 8:30ಕ್ಕೆ ಬೆಂಗಳೂರಿನಿಂದ ಸೀಬರ್ಡ್ ಬಸ್ ಹೊರಟಿದೆ. KA01 AE 5217 ನಂಬರಿನ ಸೀಬರ್ಡ್ ಸಂಸ್ಥೆಯ ಬಸ್. ಮೊಹಮ್ಮದ್ ರಫೀಕ್ ಹುಲ್ಗಾರ್ ಬಸ್ ಡ್ರೈವರ್ ಹೆಸರು. ಇಬ್ಬರು ಡ್ರೈವರ್ ಮೊಹಮ್ಮದ್ ರಫೀಕ್ ಡ್ರೈವಿಂಗ್ ಮಾಡ್ತಾ ಇದ್ರು. ಇಬ್ರು ಡ್ರೈವರ್ ಅದರಲ್ಲಿ ಘಟನೆ ನಡೆದಾಗ ಡ್ರೈವ್ ಮಾಡ್ತಾ ಇದ್ದಿದ್ದು ಮೊಹಮ್ಮದ್ ರಫೀಕ್ ಹುಲ್ಗಾರ್. ಬಸ್ಸಿನ ಅವಶೇಷಗಳನ್ನ ನೋಡ್ತಾ ಇದೆ. ಯಾವ ಬಸ್ಸು ಅಂತಲೂ ಗುರುತು ಸಿಗ್ತಾ ಇಲ್ಲ, ಹಾಗೆ ಸುಟ್ಟು ಕರಕಲಾಗಿದೆ ಬಸ್ಸು. ಇನ್ನು ಬಸ್ಸಿನ ಒಳಗಡೆ ಇದ್ದವರ ಪರಿಸ್ಥಿತಿ ಹೇಗಿರಬೇಡ. ಏನೋ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ನಡೆದ ಭೀಕರ ಅಪಘಾತ ವಿಚಾರವಾಗಿ ತೋರಿಸೋದಾದರೆ ನೋಡ್ಬೋದು ದೃಶ್ಯಗಳಲ್ಲಿ ಇದೇ ಒಂದು ಸೀಬರ್ಡ್ ಬಸ್. ಏನಂತಂದರೆ ಬೆಂಗಳೂರಿನಿಂದ ಸದ್ಯದ ಪ್ರಾಥಮಿಕ ಮಾಹಿತಿ ಪ್ರಕಾರ ಶಿವಮೊಗ್ಗದ ಕಡೆ ತೆರಳ್ತಕ್ಕಂಥ ಈ ಒಂದು ಬಸ್ಸು ನಿಜಕ್ಕೂ ಕೂಡ ಯಾವ ರೀತಿಯ ಒಂದು ಇದಾಗಿದೆ, ಬೆಂಕಿಯಿಂದ ನಂದಿ ಇದೆ ಅಂತಂದರೆ ನಿಜಕ್ಕೂ ಕೂಡ ದಗದಗನೇ ಹತ್ತಿ ಉರಿದಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಈಗ ತೋರಿಸ್ತಾ ಹೋಗ್ತಾರೆ ನಮ್ಮ ಕ್ಯಾಮ್ರಾಮ್ಯಾನು. ಇದನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಜನರು ಒಂದು ರೀತಿಯ ಆಘಾತಕಾರಿ ಆತಂಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂತಂದರೆ ಈ ರೀತಿಯ ಒಂದು ಏನು ಸ್ಲೀಪರ್ ಬಸ್ಸು ಇಷ್ಟೊಂದು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು, ಇದರಿಂದಾಗಿ ಸದ್ಯ ಏನಂತಂದರೆ 17 ಮಂದಿ ಸ್ಥಳದಲ್ಲೇ ಸಜೀವ ದಹನ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭೀಕರತೆ ಅಂತಲೇ ಹೇಳ್ಬೋದಾಗಿದೆ. ಇದು ಈಗಾಗಲೇ ಏನು SP ಅವರೇನು ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರ ಆಗಿರ್ಬೋದು, ಹಾಗೂ ತುಮಕೂರು SP ಅಶೋಕ್ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಏನು ಬಾಡಿಗಳನ್ನು ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಗಾಯಾಳುಗಳನ್ನು ಈಗಾಗಲೇ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನೋಡ್ಬೋದು ಇನ್ನೊಂದು ದೃಶ್ಯಗಳಲ್ಲಿ ಕಂಟೈನರ್ ಲಾರಿ ಏನು ಇದೆ ಯಾವ ರೀತಿಯ ಒಂದು ಡಿವೈಡರ್ ದಾಟಿ ಬಂದು ಬಸ್ಗೆ ಹೊಡೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಲಾರಿ ಚಾಲಕರು ಮಾಡಿರ್ತಕ್ಕಂಥ ಮಹಾ ಎಡವಟ್ಟಿನಿಂದಾಗಿ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ನಿಜಕ್ಕೂ ಕೂಡ 17ಕ್ಕೂ ಹೆಚ್ಚು ಮಂದಿ ತನ್ನ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ಒಂದು ರೀತಿ ಸಜೀವ ದಹನ ಆಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಲೇ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ನೂರಾರು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೋಡ್ಬೋದು ಬಸ್ನ ಒಂದು ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು. ಈ ಒಂದು ಬಸ್ನ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಲಾರಿ ಚಾಲಕ ಯಾವ ರೀತಿಯ ಒಂದು ರಭಸದಲ್ಲಿ ಬಂದು ಹೊಡೆದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ರೀತಿ ನುಜ್ಜುಗುಜ್ಜಾಗಿರೋದು ನೋಡಿದರೆ ಒಂದು ರೀತಿಯ ನಿಜಕ್ಕೂ ಕೂಡ ಸಾವಿನಲ್ಲಿ ಏನು ನಿದ್ರೆ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಚಿರನಿದ್ರೆಗೆ ನಿಜಕ್ಕೂ ಜಾರಿರ್ತಕ್ಕಂಥದ್ದು ಶೋಚನೀಯ ಸಂಗತಿ ಅಂತಲೇ ಹೇಳ್ಬೋದಾಗೆ. ಒಟ್ಟಾರೆಯಾಗಿ ಏನಂತಂದರೆ ಸದ್ಯದ ಈಗಾಗಲೇ ಏನು ಭೀಕರತೆ ನೋಡಿದ್ವಿ, ಇದನ್ನೆಲ್ಲ ಒಟ್ಟು ಯಾವ ರೀತಿ ಆಯಿತು ಅಂತಕ್ಕಂಥದ್ದು SP ಅವರ ಒಂದು ಮಾಹಿತಿ ಬಳಿಕವಷ್ಟೇ ತಿಳಿಯಬೇಕಿದೆ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸೋಣಲು, ಚಿತ್ರದುರ್ಗ. ಬೆಳಂಬೆಳಗ್ಗೆ ಜವರಾಯನ ಅಟ್ಟಹಾಸಕ್ಕೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ 17 ಜನ ಸಜೀವ ದಹನ ಆಗಿರ್ತಕ್ಕಂಥದ್ದು ನಮ್ಮ ಹಿಂಭಾಗದಲ್ಲಿ ಗಮನಿಸ್ಬೋದು ನೀವು. ಇವಾಗ ನಾನೀಗ ಸ್ಥಳದಲ್ಲಿದ್ದೀನಿ. ಏನೋ ಚಿತ್ರದುರ್ಗದ ಕಡೆಯಿಂದ ಬರ್ತಿದ್ದಂತಹ ಒಂದು ಕಂಟೈನರ್ ಲಾರಿ ಒಂದು ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದಂತಹ ಒಂದು ಬಸ್ಗೆ ಏನು ಸ್ಲೀಪರ್ ಬಸ್ಸು ಸೀಬರ್ಡ್ ಅಂತಕ್ಕಂಥ ಸ್ಲೀಪರ್ ಬಸ್ಸಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲೇ 17 ಮಂದಿ ಸಾವನ್ನಪ್ಪಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಈಗ ನೀವು ನಿಜಕ್ಕೂ ಕೂಡ ಒಂದು ರೀತಿಯ ಒಂದು ದುರ್ಘಟನೆ ಅಂತಲೇ ಹೇಳ್ಬೋದಾಗಿದೆ. ಈ ರೀತಿಯ ಒಂದು ದೊಡ್ಡ ದುರ್ಘಟನೆ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. ಇದೊಂದು ರೀತಿ ಕರ್ನಾಟಕದಲ್ಲಿ ಈ ರೀತಿಯ ದುರ್ಘಟನೆ ಒಂದು ಏನು ಬೇರೆ ಒಂದು ಏನಂತಂದರೆ ಆಂಧ್ರ ಮತ್ತು ಬೇರೆ ರಾಜ್ಯಗಳ ಕಡೆ ಈ ರೀತಿಯ ಒಂದು ಘಟನೆ ಆಗ್ತಾಯಿತ್ತು. ಆದರೆ ನಿಜಕ್ಕೂ ಕೂಡ ಈ ಒಂದು ಘಟನೆ ನೋಡ್ತಾ ಇದ್ದರೆ ನೋಡ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಪೊಲೀಸರು ಕೂಡ ಒಂದು ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಬಾಡಿಗಳನ್ನು ತೆಗೆದಕ್ಕೆ. ಈ ಒಂದು ಏನು ಲಾರಿ ಚಾಲಕನ ಒಂದು ಅಜಾಗರೂಕತೆಯಿಂದಾಗಿ ಒಂದು ನೆಗ್ಲೆಕ್ಟ್ನಿಂದಾಗಿ ನಿಜಕ್ಕೂ ಕೂಡ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದಾಗಿದೆ. ಈ ಏನು ಸದ್ಯದ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಸದ್ಯ 17 ಜನ ಒಂದು ಸ್ಥಳದಲ್ಲೇ ಸಜೀವ ದಹನ ಆಗಿರ್ತಕ್ಕಂಥ ಮಾಹಿತಿ ದೊರಕ್ತಾ ಇದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಒಂದು ರೀತಿಯ ಒಂದು ನಿದ್ದೆ ಒಂದು ಸ್ಲೀಪರ್ ಬಸ್ಸಲ್ಲಿ ನಿದ್ದೆ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಈ ಜವರಾಯನ ಅಟ್ಟಹಾಸಕ್ಕೆ ಎಲ್ಲರೂ ಕೂಡ ಚಿರನಿದ್ರೆಗೆ ಜಾರಿರ್ತಕ್ಕಂಥದ್ದು. ಇದೇನಂತಂದರೆ ಸದ್ಯದ ಮಾಹಿತಿ ಪ್ರಕಾರ ಈಗಾಗಲೇ ಸ್ಥಳಕ್ಕೂ ಕೂಡ ಈಗಾಗಲೇ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ರಂಜಿತ್ ಕುಮಾರ್ ಭಂಡಾರ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸದ್ಯದ ಮಾಹಿತಿ ಈಗಾಗಲೇ ಹೇಳಿದಂಗೆ ಸದ್ಯ ಕೆಲವರನ್ನ ಅದರಲ್ಲಿ 17 ಜನ ಏನು ಸಜೀವದಾನ ಆಗಿದ್ದಾರೆ. ಇನ್ನುಳಿದವ್ರನ್ನ ಕೆಲವ್ರನ್ನ 8 ಮಂದಿನ ಗಾಯಾಳುಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಕಳಿಸಲಾಗಿದೆ. ಒಟ್ಟಾರೆಗೆ ಅಂತಂದರೆ ಈಗ ಇಂತಹ ಭೀಕರ ಅಪಘಾತ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜನರನ್ನು ಬೆಚ್ಚಿ ಬೀಳಿಸಿದೆ. ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಪೊಲೀಸರ ಅಧಿಕೃತ ಬಳಿಕವಷ್ಟೇ ಎಷ್ಟು ಜನ ಸಾವಾದರೂ ಯಾವ ರೀತಿಯ ಆಕ್ಸಿಡೆಂಟ್ ಆಯಿತು ಅಂತಕ್ಕಂಥದ್ದು ತಿಳಿಯಬೇಕಾಗಿದೆ. ಕಿರಣ್ ಎಲ್ ತೊಡರ್ನಾಳ್,
ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಘಟನೆ ನಡೆದ ತಕ್ಷಣ ಹೇಗಿತ್ತು ಪರಿಸ್ಥಿತಿ ಅನ್ನೋದನ್ನ ನೋಡಿದ್ರಿ. ಇಷ್ಟೊತ್ತು ಬೆಂಕಿ ಹೊತ್ತಿ ಉರಿತಾ ಇದ್ದಂತಹ ದೃಶ್ಯ, ಅದಾದ ನಂತರ ಸುಟ್ಟು ಕರಕಲಾಗಿದ್ದಂತಹ ಬಸ್ಸಿನ ದೃಶ್ಯ ಕೂಡ ನೋಡಿದ್ರಿ. ಈಗ ಬೆಳಕು ಹರಿತಾ ಇದೆ. ಘಟನೆ ನಡೆದಂತಹ ಸ್ಥಳ ಹೇಗಿದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದೆ. ಕ್ರೇನ್ನ ಸಹಾಯದಿಂದ ಕಂಟೈನರ್ ಮತ್ತು ಬಸ್ಸು ಎರಡನ್ನು ಕ್ಲಿಯರ್ ಮಾಡ್ತಿದ್ದಾರೆ ಸ್ಥಳದಲ್ಲಿ. ಕಂಟೈನರ್ನ ಮುಂಭಾಗ ಹೇಗಾಗಿದೆ ನೋಡಿ, ಪೂರ್ತಿ ಜಖಮಾಗಿದೆ, ಅರ್ಧ ಸುಟ್ಟು ಕರಕಲಾಗಿದೆ. ಕಂಟೈನರ್ನ ಮುಂಭಾಗ ಡಿವೈಡರ್ ದಾಟಿ ರಸ್ತೆಯ ಇನ್ನೊಂದು ಪಕ್ಕದಲ್ಲಿ ಬರ್ತಾ ಇದ್ದಂತಹ ಬಸ್ಸಿಗೆ ಕಂಟೈನರ್ ಡಿಕ್ಕಿ ಕೊಡ್ತಿರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅರ್ಧ ಡಿವೈಡರ್ ಅಲ್ಲಿ ನಿಂತಿದೆ ಕಂಟೈನರ್. ಗೊರ್ಲತ್ತು ಕ್ರಾಸ್ ಬಳಿ ಆದಂಥ ಆಕ್ಸಿಡೆಂಟ್ ಇದು. ರಾತ್ರಿ ಆದಂತಹ ಈ ಆಕ್ಸಿಡೆಂಟ್ನ ದೃಶ್ಯ ಬೆಳಗಾಗ್ತಾ ಇದ್ದಂತೆ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ. ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹೊತ್ತಿ ಉರಿತಾ ಇರೋದು. ಕಂಟೈನರ್ ಡಿವೈಡರ್ ದಾಟಿ ಬಂದು ಮತ್ತೊಂದು ಕಡೆಯಿಂದ ಬರ್ತಾ ಇದ್ದ ಬಸ್ಸಿಗೆ ಡಿಕ್ಕಿ ಕೊಡ್ತಿದೆ, ಹೊತ್ತಿ ಉರಿತಾ ಇದೆ. ಒಂದು ಕಡೆ ಬಸ್ಸು, ಇನ್ನೊಂದು ಕಡೆ ಕಂಟೈನರ್ಗೂ ಕೂಡ ಬೆಂಕಿ ಹೊತ್ಕೊಂಡಿದೆ, ಸುಟ್ಟು ಕರಕಲಾಗಿದೆ ನೋಡಿ. ಕಂಟೈನರ್ನ ಮುಂಭಾಗ ಪೂರ್ತಿ ಜಖಮಾಗಿದೆ. ಖಾಸಗಿ ಬಸ್ನಲ್ಲಿದ್ದ 17ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಕಂಟೈನರ್ನಲ್ಲಿ ಎಷ್ಟು ಜನ ಇದ್ರು, ಡ್ರೈವರ್, ಕ್ಲೀನರ್ ಸೇರಿ, ಅದರ ಬಗ್ಗೆ ಮಾಹಿತಿ ಸಿಗಬೇಕು. ಈಗ ಬೆಳಗಿನ ಹೊತ್ತು ಅಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ. ಇಡೀ ರಸ್ತೆ ಜಾಮ್ ಆಗಿತ್ತು. ಇಡೀ ರಸ್ತೆ, ಅರ್ಧ ಕಂಟೈನರ್ ಇನ್ನರ್ಧ ಬಸ್ಸಿನಿಂದ ಇಡೀ ರಸ್ತೆ ಜಾಮ್ ಆಗಿತ್ತು. 30 ಕಿಲೋಮೀಟರ್ಗಿಂತ ಜಾಸ್ತಿ ಟ್ರಾಫಿಕ್ ಜಾಮ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.